Hi, hello friends. I welcome you to this English class. In this video session, we are going to learn an important reading skill that's called skimming. What is skimming? Are you not aware of this? Well, you will know much about this. Watch this video till the end. By the way, I am Professor Venkatramu P. Assistant Professor of English. ಸ್ನೇಹಿತರೆ, ನಿಮ್ಮನ್ನು ನಾನು ಈ ಒಂದು ವಿಡಿಯೋ ಮೂಲಕ ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ಇಂಗ್ಲಿಷ್ ರೀಡಿಂಗ್ ಸ್ಕಿಲ್ ಕಲಿತಕ್ಕಂಥ ಒಂದು ಗ್ರಾಮರ್ ಕಾಂಪೋನೆಂಟ್ ಆಕ್ಟಿವಿಟಿ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಕಿಮ್ಮಿಂಗ್ ಅಂತಕ್ಕಂಥ ಒಂದು ರೀಡಿಂಗ್ ಸ್ಕಿಲ್ಲನ್ನು ಕಲ್ತ್ಕೊಳ್ಳೋಣ. ಸ್ಕೋರ್ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಆಗುತ್ತೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಬರೀ ನೀವು ಡಿಗ್ರಿ ಪರೀಕ್ಷೆಗೆ ಅಷ್ಟೇ ಅಂದ್ಕೊಬಾರ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಈ ವಿಡಿಯೋನ ನೀವು ಕೊನೆಯವರೆಗೂ ವಾಚ್ ಮಾಡಿ. ಈಗ ಪ್ರಾರಂಭ ಮಾಡೋಣ. Now let's begin with an introduction. Reading is always an essential skill to develop when learning language. When learning language, we usually skim different texts as part of our classes. Sometimes, our reading goals would also dictate the kind of reading we need to do. Generally speaking, we read for two reasons: for pleasure and for work and study. There are also instances when we need to read through a text as quickly as possible. This is especially true for many situations in the real world or outside the learners' classes. ಸ್ನೇಹಿತರೆ, ರೀಡಿಂಗ್ ಅಂತಕ್ಕಂಥದ್ದು ಇಂಗ್ಲೀಷ್ ಕಲಿಯುವ ಹಂತದಲ್ಲಿ ಅಗತ್ಯವಾಗಿ ನೀವು ಡೆವಲಪ್ ಮಾಡ್ಕೊಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ ಆಗಿದೆ. ಹೇಗೆ ಓದಬೇಕು, ಬಹುಶಃ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಕಿಲ್. ಅದು ಇಂಗ್ಲೀಷ್ ಕಲೀಲಿಕ್ಕೆ ಹೋದಾಗ ನಮಗೆ ನಾವು ಬಹಳ ಸಂದರ್ಭಗಳಲ್ಲಿ ಬೇರೆ ಬೇರೆ ಟೆಕ್ಸ್ಟನ್ನು ಓದುವ ಹಂತದಲ್ಲಿ ಸ್ಕಿಮ್ಮಿಂಗ್ ಅಂತಕ್ಕಂಥ ಒಂದು ವಿಧಾನವನ್ನು ಫಾಲೋ ಮಾಡ್ತೀವಿ. ಕೆಲವೊಂದು ಸಾರಿ ನಾವು ನಮ್ಮ ರೀಡಿಂಗ್ ಗೋಲ್ಸ್, ಓದುವ ಉದ್ದೇಶಗಳು ಭಿನ್ನವಾಗಿದ್ದಾಗ ಯಾವ ರೀತಿ ಓದ್ತೀವಿ ಅಂತಕ್ಕಂಥದ್ದು ಸಹಜವಾಗಿ ಡಿಫ್ರೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ಮಾತನಾಡಬೇಕಂತ ಹೇಳಿದ್ರೆ ನಾವು ಓದುವಂತಹದ್ದು ಎರಡು ಉದ್ದೇಶಕ್ಕೆ ಓದ್ತೇವೆ. ಒಂದು ಫಾರ್ ಪ್ಲೆಜರ್, ಇನ್ನೊಂದು ವರ್ಕ್ ಅಥವಾ ಸ್ಟಡಿ ಅಂತಕ್ಕಂಥ ಎರಡು ಉದ್ದೇಶಗಳಿಗೆ ಓದ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಈ ಟೆಕ್ಸ್ಟನ್ನು ಓದ್ತೇವೆ, ಭಾಳ ಬೇಗನೆ ಓದಿ ಮುಗಿಸ್ತೇವೆ, ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಮುಗಿಸ್ತೇವೆ. ಯಾವಾಗ ಇದು ಸತ್ಯ ಅನ್ಸುತ್ತೆ ಅಂತ ಹೇಳಿದ್ರೆ, ಬಹಳ ಸಂದರ್ಭಗಳಲ್ಲಿ ನಮ್ಮ ರಿಯಲ್ ವರ್ಲ್ಡ್ ಅಥವಾ ಔಟ್ಸೈಡ್ ನಮ್ಮ ಇಂಗ್ಲೀಷ್ ಕಲಿಕಾ ತರಗತಿಗಳಲ್ಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ಟೆಕ್ಸ್ಟನ್ನು ಬಹಳ ಬೇಗ ಓದಿ ಮುಗಿಸ್ತೇವೆ. These ways, skimming and scanning reading techniques come in handy. Are you familiar with these speed reading techniques? Let us look at the different situations wherein we need to skim a text and improve our speed reading skills. Skimming ಮತ್ತು ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ರೀಡಿಂಗ್ ಟೆಕ್ನಿಕ್ಸ್ ಆಗಿದ್ದು, ಅವು ನಾವು ಬಹಳ ಬೇಗನೆ ಓದಬೇಕು ಅಂದರೆ ಟೆಕ್ಸ್ಟ್ ಅಂತ ಹೇಳಿದಾಗ ಈ ಎರಡು ವಿಧಾನಗಳ ಮೂಲಕ ನಾವು ಒಂದು ಟೆಕ್ಸ್ಟನ್ನು ಓದಬಹುದು. ನಿಮಗೆ ಈ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸ್ ಗೊತ್ತಿದೆಯಾ? ಅದರ ಪರಿಚಯ ಇದೆಯಾ? ಯಾವ ಥರ ಸ್ಪೀಡ್ ರೀಡಿಂಗ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಕೊಳ್ತೀವಿ ಅನ್ನೋದನ್ನ ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್, ವಾಟ್ ಇಸ್ ಸ್ಕಿಮ್ಮಿಂಗ್? ಟು ಸ್ಕಿಮ್ ಮೀನ್ಸ್ ಟು ಟೇಕ್ ಎ ಕ್ವಿಕ್ ಗ್ಲಾನ್ಸ್. Skimming is a speed reading technique and used when we need to get the entire text's main idea or essence. When you skim a text, the text containing unnecessary details, stories, examples or other data is purposefully skipped, but rather you are looking at what the whole text is all about. ಸ್ನೇಹಿತರೆ, ಸ್ಕಿಮ್ಮಿಂಗ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆ ಉದ್ಭವ ಆಗ್ಬೋದು. ಸ್ಕಿಮ್ಮಿಂಗ್ ಅಂತಕ್ಕಂಥ ಪದದ ಅರ್ಥ ಟು ಸ್ಕಿಮ್ ಅನ್ನೋ ಇಂಗ್ಲೀಷ್ನ ಒಂದು ವರ್ಬಿಂದ ನಾವು ವ್ಯಾಖ್ಯಾನ ಮಾಡ್ಬೋದು. ಟು ಸ್ಕಿಮ್ ಅಂದರೆ ಟು ಟೇಕ್ ಎ ಕ್ವಿಕ್ ಗ್ಲಾನ್ಸ್, ಕನ್ನಡದಲ್ಲಿ ಪಕ್ಷಿ ನೋಟ ಅಂತ ಹೇಳ್ತೀವಲ್ಲ, ಒಂದು ಗ್ಲಾನ್ಸ್ ಮಾಡ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಒಂದು ಸ್ಪೀಡ್ ರೀಡಿಂಗ್ ಟೆಕ್ನಿಕ್. ಅದು ಯಾವಾಗ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇಡೀ ಟೆಕ್ಸ್ಟ್ನ ಮೇನ್ ಐಡಿಯಾ ಅಥವಾ ಅದರ ತಿರುಳು ಏನಿದೆ ಅದನ್ನು ತಿಳ್ಕೊಬೇಕು ಅಂತ ಹೇಳಿದಾಗ ಸ್ಕಿಮ್ಮಿಂಗ್ ಅನ್ನು ನಾವು ಬಳಸ್ತೇವೆ. ನಾವು ಒಂದು ಟೆಕ್ಸ್ಟನ್ನು ಸ್ಕಿಮ್ಮಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಅನ್ನೆಸೆಸರಿ ಡೀಟೇಲ್ಸನ್ನು, ಸ್ಟೋರೀಸನ್ನು, ಎಕ್ಸಾಂಪಲ್ಸನ್ನು ಅಥವಾ ಬೇರೆ ಬೇರೆ ಡಾಟಾ ಏನಿದೆ ಮಾಹಿತಿ ಏನಿದೆ ಅದನ್ನು ಉದ್ದೇಶಪೂರ್ವಕವಾಗಿ ಸ್ಕಿಪ್ ಮಾಡ್ತೇವೆ. ಇನ್ ಅದರ್ ವರ್ಡ್ಸ್, skimming does not require intimate reading, but it should be focused. We typically skim long text for us to get a better idea of the entire chapter or article. Skimming is essentially helpful whenever we need to read long text in a short period of time. Friends, skimming ಅಂತಕ್ಕಂಥದ್ದು ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಇಟ್ ಡಸ್ ನಾಟ್ ರಿಕ್ವೈರ್ ಇಂಟಿಮೇಟ್ ರೀಡಿಂಗ್ ಅಂತ ಹೇಳ್ತೀವಿ.
ಬಟ್ ಇಟ್ ಶುಡ್ ಬಿ ಫೋಕಸ್ಡ್ ಅನ್ನೋ ಮಾತು ಹೇಳ್ತೀವಿ. ನಾವು ಇಡೀ ಒಂದು ಟೆಕ್ಸ್ಟನ್ನು ನಾವು ಇಂಟಿಮೇಟಾಗಿ ಓದೋದಿಲ್ಲ, ಅದನ್ನು ಕೇವಲ ಫೋಕಸ್ ಮಾಡಿ ಮಾತ್ರ ಓದ್ತೇವೆ. ನಾವು ಈ ಸ್ಕಿಮ್ಮಿಂಗ್ ಅಂತಕ್ಕಂಥ ಲಾಂಗ್ ಟೆಕ್ಸ್ಟ್ ಏನಿರ್ತವೆ, ಭಾಳ ದೊಡ್ಡದಾಗಿರೋ ಚಾಪ್ಟರ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಆ ಇಡೀ ಚಾಪ್ಟರ್ ಐಡಿಯಾಸನ್ನು ನಾವು ಓದ್ಲಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಕೇವಲ ಗ್ಲಾನ್ಸ್ ಮಾಡ್ತೇವೆ. ಆ ಗ್ಲಾನ್ಸ್ ಮಾಡ್ತಕ್ಕಂಥ ಅಥವಾ ಆ ಚಾಪ್ಟರ್ ಬಗ್ಗೆ ಒಂದು ಬೆಟರ್ ಐಡಿಯಾ ತಗೊಳ್ಲಿಕ್ಕಾಗ ನಾವು ಇದನ್ನು ಓದ್ತೇವೆ. ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ನಾವು ದೊಡ್ಡ ಟೆಕ್ಸ್ಟನ್ನು ಕಡಿಮೆ ಸಮಯದಲ್ಲಿ ಮುಗಿಸ್ಬೇಕು ಅಂತ ಹೇಳಿದಾಗ ನಾವು ಇದನ್ನು ಸ್ಕಿಮ್ಮಿಂಗ್ ಮಾಡ್ತೇವೆ. ಫ್ರೆಂಡ್ಸ್, skimming refers to the process of reading only the main ideas within the passage to get an overall impression of the content of a reading selection. Thus, skimming is used to quickly identify the main ideas of text and get a general overview of the content. It is done at a speed 3 to 4 times faster than normal reading. ಸ್ನೇಹಿತರೆ, ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಇದೊಂದು ಓದುವ ಪ್ರಕ್ರಿಯೆ. ಇದು ಯಾವ ಥರ ಓದ್ತೀವಿ ಅಂತ ಹೇಳಿದ್ರೆ, ಬಹುಶಃ ನಮ್ಮಿರ್ತಕ್ಕಂಥ ಒಂದು ಎಂಟೈರ್ ಟೆಕ್ಸ್ಟನ್ನು ಮೇನ್ ಐಡಿಯಾಸನ್ನು ತಗೊಳ್ಲಿಕ್ಕೆ ನಾವು ಓದ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೆ, ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಟೆಕ್ಸ್ಟ್ ಏನಿದೆ, ಆ ಕಂಟೆಂಟ್ ಏನಿದೆ, ಅದರ ಒಂದು ಓವರ್ ಆಲ್ ಇಂಪ್ರೆಷನ್ ತಗೊಳ್ಲಿಕ್ಕಾಗಿ ಬಹುಶಃ ಆ ಒಂದು ಟೆಕ್ಸ್ಟಲ್ಲಿ ಇರ್ತಕ್ಕಂಥ ಮೇನ್ ಐಡಿಯಾಸ್ ತಗೊಳ್ಲಿಕ್ಕಾಗಿ ನಾವು ಸ್ಕಿಮ್ಮಿಂಗ್ ಮಾಡ್ತೇವೆ. ಆ ದೃಷ್ಟಿಯಿಂದ ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಮೇನ್ ಐಡಿಯಾಸ್ ಆಫ್ ದ ಟೆಕ್ಸ್ಟ್ ತಗೊಳ್ಳೋ ಉದ್ದೇಶ ಪಡ್ಕೊಂಡಿರುತ್ತೆ. ಟು ಗೆಟ್ ಎ ಜನರಲ್ ಓವರ್ವ್ಯೂ ಆಫ್ ದ ಕಂಟೆಂಟ್, ಇಡೀ ಕಂಟೆಂಟನ್ನು ಒಂದು ಜನರಲ್ ಓವರ್ವ್ಯೂ ತಗೊಳ್ಲಿಕ್ಕೆ ನಾವು ಓದ್ತೇವೆ. ಸ್ಕಿಮ್ಮಿಂಗ್ ಮಾಡೋದು ಅಂತ ಹೇಳಿದ್ರೆ ಇದು ಕೂಡ ಓದುವಂತಹದೇ ರೀಡಿಂಗ್. ಆದರೆ ಇದು ಯಾವ ಥರ ಓದ್ತೀವಿ ಅಂತ ಹೇಳಿದ್ರೆ ಸ್ಪೀಡ್ ರೀಡಿಂಗ್ ಆಗಿರುತ್ತೆ. ಈ ಸ್ಪೀಡ್ ರೀಡಿಂಗ್ ಯಾವ ಥರ ಇರುತ್ತೆ, ನಾರ್ಮಲ್ ಸ್ಪೀಡಿಗಿಂತಲೂ ನಾರ್ಮಲ್ ಓದುವಂತಹ ಸ್ಪೀಡಿಗಿಂತಲೂ ಸುಮಾರು 3 to 4 ಪಟ್ಟು ವೇಗವಾಗಿ ಓದ್ತಾ ಹೋಗ್ತೀವಿ. ಸ್ಕಿಮ್ಮಿಂಗ್ ಕ್ಯಾನ್ ಆಲ್ಸೋ ಹೆಲ್ಪ್ ಯು ಮೇಕ್ ಡಿಸಿಷನ್ಸ್ ಅಬೌಟ್ ವೇ ಟು ಪ್ಲೇಸ್ ಯುವರ್ ಗ್ರೇಟೆಸ್ಟ್ ಫೋಕಸ್ ವೆನ್ ಯು ಹ್ಯಾವ್ ಲಿಮಿಟೆಡ್ ಟೈಮ್ ಫಾರ್ ಯುವರ್ ರೀಡಿಂಗ್. With skimming, a lot of time of the reader is saved because you don't have to spend hours to read the entire material in full. ಸ್ಕಿಮ್ಮಿಂಗ್ ಬಗ್ಗೆ ಮಾತನಾಡಲಿಕ್ಕೆ ಹೋದಾಗ, ಇದು ಸ್ಕಿಮ್ಮಿಂಗ್ ಮಾಡೋದ್ರ ಮೂಲಕ ಒಂದು ಇಡೀ ಟೆಕ್ಸ್ಟನ್ನು ಓದಲಿಕ್ಕೆ ಸಮಯ ಕಡಿಮೆ ಇದ್ದ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಡಿಸಿಷನ್ ತಗೊಳ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಸ್ಕಿಮ್ಮಿಂಗ್ ಮಾಡೋದ್ರ ಮೂಲಕ ಬಹಳ ಟೈಮ್ ಕೂಡ ಸೇವ್ ಮಾಡ್ತೀವಿ. ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಅವರ್ಸ್ ಟು ರೀಡ್ ದ ಎಂಟೈರ್ ಮೆಟೀರಿಯಲ್ ಇನ್ ಫುಲ್ ಅಂತ ಮಾತು ಹೇಳಿದೆ. ಇಡೀ ಟೆಕ್ಸ್ಟನ್ನು ಓದಲಿಕ್ಕೆ ನಮಗೆ ಸಾಕಷ್ಟು ಟೈಮ್ ಬೇಕಾಗಿಲ್ಲ, ಸ್ಕಿಮ್ಮಿಂಗ್ ಮಾಡಿಕೊಂಡ್ರೆ ಸಾಕು. ಆವಾಗ ಸಮಯ ನಮ್ಮ ಉಳಿತಾಯ ಮಾಡ್ತೇವೆ. Friends, now let's come to the important skimming techniques. In skimming, the reader mainly reads the introduction, summary, bold, italic words, bulleted points, names, heading and subheadings, dates, figures, etc. This technique is generally used while reading newspaper, emails and messages, while revising for an exam or to take an interview, or of a book to decide if it is read worthy or not. Skimming is said to be effective when the reader is able to grasp the main information correctly and clearly. ಸ್ನೇಹಿತರೆ, ಸ್ಕಿಮ್ಮಿಂಗ್ ಅಂತಕ್ಕಂಥ ಆಕ್ಟಿವಿಟಿ ಮಾಡ್ತಿರ್ಬೇಕಾದ್ರೆ ಬಹಳ ಪ್ರಮುಖವಾಗಿ ಒಬ್ಬ ರೀಡರ್ ಆಗಿರ್ತಕ್ಕಂಥವನು ಅವನು ಗಮನ ಹರಿಸೋದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಆ ಒಂದು ಆರ್ಟಿಕಲ್ ಇರತಕ್ಕಂಥ ಇಂಟ್ರೊಡಕ್ಷನ್ ಬಗ್ಗೆ ಗಮನ ಹರಿಸ್ತಾನೆ, ಅಥವಾ ಆರ್ಟಿಕಲ್ ಇರತಕ್ಕಂಥ ಸಮ್ಮರಿ ಬಗ್ಗೆ ಗಮನ ಹರಿಸ್ತಾನೆ, ಅಥವಾ ಆ ಒಂದು ಆರ್ಟಿಕಲ್ ಅಲ್ಲಿ ಬೋಲ್ಡ್ ಇಟಾಲಿಕ್ ವರ್ಡ್ಸ್ ಅನ್ನ, ಬುಲೆಟೆಡ್ ಪಾಯಿಂಟ್ಸ್ ಅನ್ನ, ನೇಮ್ಸ್ ಅನ್ನ, ಹೆಡ್ಡಿಂಗ್ಸು, ಅದ್ರ ಬಗ್ಗೆ ಸಂಬಂಧಪಟ್ಟಕ್ಕ ಸಬ್ ಹೆಡ್ಡಿಂಗ್ಸ್ ಇದ್ರೆ, ಡೇಟ್ಸು, ಫಿಗರ್ಸ್ ಇದ್ರೆ, ಇಂಥವುಗಳ ಬಗ್ಗೆ ಅವನು ಗಮನ ಹರಿಸ್ತಾನೆ. ಈ ಒಂದು ಟೆಕ್ನಿಕ್ ಬಗ್ಗೆ ಜನರಲ್ ಹೇಳ್ಬೇಕಂತ ಹೇಳಿದ್ರೆ ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಒಂದು ನ್ಯೂಸ್ ಪೇಪರ್ ಓದಬೇಕಾದ್ರೆ, ಇಮೇಲ್ ಓದಬೇಕಾದ್ರೆ, ಅಥವಾ ಮೆಸೇಜಸ್ ಅನ್ನ ನೋಡ್ಬೇಕಾದ್ರೆ, ಅಥವಾ ಪರೀಕ್ಷಾ ದೃಷ್ಟಿ ನಾವು ಒಂದು ಪರೀಕ್ಷೆಗೆ ರಿವಿಷನ್ ಮಾಡ್ತಾ ಇರ್ತೀವಿ, ಅಥವಾ ಒಂದು ಇಂಟರ್ವ್ಯೂಗೆ ನಾವು ಫೇಸ್ ಮಾಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ, ಅಥವಾ ಯಾವುದೋ ಒಂದು ಬುಕ್ ಅನ್ನ ನಾವು ಡಿಸೈಡ್ ಮಾಡಬೇಕು ವೆದರ್ ಇಟ್ಸ್ ರೀಡ್ ವರ್ತಿ ಆರ್ ನಾಟ್ ಅಂತ ಸಂದರ್ಭದಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಈ ಟೆಕ್ನಿಕ್ ಅನ್ನ ಸ್ಕಿಮ್ಮಿಂಗ್ ಮಾಡ್ತೇವೆ. ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಇಟ್ಸ್ ಬಿ ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ಸೊ ರೀಡರ್ ಆಗಿರ್ತಕ್ಕಂಥವನು ಇಡೀ ಆ ಮೇನ್ ಇನ್ಫಾರ್ಮೇಶನ್ಸ್ ಅನ್ನ
ಕರೆಕ್ಟಾಗಿ ಗ್ರಾಸ್ ಮಾಡೋದಾದರೆ, ಕ್ಲಿಯರ್ಲಿ ಗ್ರಾಸ್ ಮಾಡೋದಾದರೆ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಕಲೆ ಆಗಿದೆ. ಹಿಯರ್ ಇಸ್ ಒನ್ ಟೆಕ್ನಿಕ್ ಫಾರ್ ಸ್ಕಿಮ್ಮಿಂಗ್ ದ ಟೆಕ್ಸ್ಟ್. You may need to modify it to suit your own reading style. Let me tell you some important steps. First, focus on the parts of the text. Look for general idea rather than specific detail. Don't read every word. Prior to skimming, use some of the previewing techniques. Read the title. If the title is mentioned in the passage, read it because it clearly relates to the topic. Read carefully the introductory or the first paragraph. To skim a text, start by reading the first paragraph entirely. Often, the main idea of the article is given in the introduction. ಒಂದು ಟೆಕ್ಸ್ಟನ್ನು ಸ್ಕಿಮ್ಮಿಂಗ್ ಮಾಡಬೇಕಂತೇಳಿ ಅದಕ್ಕೆ ಒಂದು ಪ್ರತ್ಯೇಕವಾಗಿರತಕ್ಕಂಥ ಒಂದು ಟೆಕ್ನಿಕನ್ನು ಫಾಲೋ ಮಾಡ್ಬೋದು. ಬಹುಶಃ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸೋರ್ಸಲ್ಲಿ ನೀವು ಬೇರೆ ಬೇರೆ ಸ್ಕಿಲ್ಸನ್ನು ಕೂಡ ನೀವು ಪಡ್ಕೊಳ್ಬಹುದು ಅಥವಾ ಮಾಡಿಫೈ ಕೂಡ ಮಾಡ್ಕೊಬೋದು. ಫೋಕಸ್ ಮಾಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಸ್ಕಿಮ್ಮಿಂಗ್ ಮಾಡ್ಲಿಕ್ಕೆ ಹೋದಾಗ ಟೆಕ್ಸ್ಟ್ನ ಪಾರ್ಟ್ಸನ್ನು ಸ್ವಲ್ಪ ಗಮನ ಹರಿಸಿ. ಟೆಕ್ಸ್ಟಲ್ಲಿ ಏನೇನಿದೆ ಆ ಪಾರ್ಟ್ಸನ್ನು ಒಂಚೂರು ಗಮನ ಹರಿಸಿ, ಫೋಕಸ್ ಮಾಡಿ. ಇಡೀ ಟೆಕ್ಸ್ಟಲ್ಲಿ ಇರ್ತಕ್ಕಂಥ ಜನರಲ್ ಐಡಿಯಾನ ನೀವು ಗಮನ ಹರಿಸಿ. ಸ್ಪೆಸಿಫಿಕ್ ಡೀಟೇಲ್ಸ್ ಬೇಕಾಗಿಲ್ಲ, ಜಸ್ಟ್ ಜನರಲ್ ಆಗಿರ್ತಕ್ಕಂಥ ಐಡಿಯಾಸನ್ನು ನೀವು ಗಮನ ಹರಿಸ್ಬೇಕಾಗಿ ಬರುತ್ತೆ. ಎವ್ರಿ ವರ್ಡನ್ನು ನೀವು ಓದಬೇಕಾಗಿಲ್ಲ. ನೀವು ಸ್ಕಿಮ್ಮಿಂಗ್ ಮಾಡೋಕೆ ಮುಂಚೆ ಮೊಟ್ಟ ಮೊದಲು ಮಾಡ್ಬೇಕು ಕೆಲಸ ಏನಪ್ಪ ಅಂದರೆ, ಕೆಲವೊಂದು ಸಾರಿ ಪ್ರಿವ್ಯೂ ಮಾಡ್ಬೇಕಾಗಿ ಬರುತ್ತೆ. ಈಗ ಪ್ರಿವ್ಯೂ ಮಾಡ್ಲಿಕ್ಕೆ ಹೋದಾಗ ಅದು ಏನು ಮಾಡ್ತೀರ ಅಂತ ಹೇಳಿದ್ರೆ, ರೀಡ್ ದ ಟೈಟಲ್. ಆ ಒಂದು ಪ್ಯಾಸೇಜ್ ಕೊಟ್ಟಿದ್ರೆ ಅಥವಾ ಒಂದು ಟೆಕ್ಸ್ಟ್ ಕೊಟ್ಟಿದ್ರೆ ಆ ಅದರ ಟೈಟಲನ್ನು ಓದಿ. ಸೊ ಟೈಟಲನ್ನು ಮೆನ್ಷನ್ ಮಾಡಿದ್ದಾರೆ ಪ್ಯಾಸೇಜ್ ಎಲ್ಲ ಅಂತ ಹೇಳಿದ್ರೆ ಓಕೆ. ಅದರಿಂದ ನಮ್ಗೆ ಅನುಕೂಲ ಏನಪ್ಪ ಅಂದರೆ, ಇಟ್ ಕ್ಲಿಯರ್ಲಿ ರಿಲೇಟ್ಸ್ ಟಾಪಿಕ್. ನಂತರ ಎರಡನೇ ಸ್ಟೆಪ್ ಅಂತ ಹೇಳಿದ್ರೆ, ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಅಥವಾ ಫಸ್ಟ್ ಪ್ಯಾರಾಗ್ರಾಫ್ ಏನಿರುತ್ತೆ ಅದನ್ನು ದಯವಿಟ್ಟು ಓದಿ. ಆ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಅಂತ ತಗೊಂಡಾಗ ನಾವು ಅದನ್ನ ಯಾಕೆ ಸ್ಕಿಮ್ಮಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಅದು ಮೊಟ್ಟ ಮೊದಲಿಗೆ ಫಸ್ಟ್ ಪ್ಯಾರಾಗ್ರಾಫ್ ಓದಬೇಕು. ಈ ಫಸ್ಟ್ ಪ್ಯಾರಾದಲ್ಲಿ ಸಾಮಾನ್ಯವಾಗಿ ಮೇನ್ ಐಡಿಯಾ ಅದನ್ನ ಕೊಟ್ಟಿರ್ತಾರೆ. ಇಂಟ್ರೊಡಕ್ಟರಿ ಪ್ಯಾರಾದಲ್ಲಿ ನಿಮಗೆ ಬೇಕಿರತಕ್ಕಂಥ ಮೇನ್ ಐಡಿಯಾ ಸಿಕ್ಬಿಡುತ್ತೆ. ಆ ದೃಷ್ಟಿಯಿಂದ ಫಸ್ಟ್ ಪ್ಯಾರಾ ಓದಬೇಕು. ನಾವು ಲೆಟ್ಸ್ ಕಮ್ ಟು ಅನ್ ಎಕ್ಸಾಂಪಲ್. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಪ್ಯಾಸೇಜ್ ಆರ್ ದ ಟೆಕ್ಸ್ಟ್ ವಿಚ್ ಇಸ್ ವೆರಿ ಶಾರ್ಟ್. ಇಟ್ಸ್ ಅಬೌಟ್ 2 paragraphs. I have colored the first paragraph and second paragraph it's just black and white. Well, let's come to the first para. I will read the first para now. This is the first step, of course. Basvanna's vachanas are filled with images and rhymes. He criticized hypocritic and impostors mercilessly. In the vachana, the master of the house is at home. He says, God is not with those filled with lust and lies. Just like grass and dirt reflect the absence of the master, lies and lust in a soul mark the absence of the master God. Basavana creates an image which is parallel to the explanation that follows. ಸ್ನೇಹಿತರೆ, ನಾವು ಸ್ಕಿಮ್ಮಿಂಗ್ ಮಾಡ್ಲಿಕ್ಕೆ ಹೋದಾಗ ಮೊಟ್ಟ ಮೊದಲ ಪ್ರಕ್ರಿಯೆ ಅಂತ ಹೇಳಿದ್ರೆ, ನಿಮಗೊಂದು ಈಗ ಆರ್ಟಿಕಲ್ ಕೊಟ್ಟಿದ್ದೇನೆ ಅಥವಾ ಒಂದು ಪ್ಯಾಸೇಜ್ ಕೊಟ್ಟಿದ್ದೇನೆ. ಆ ಪ್ಯಾಸೇಜನ್ನು ನೀವು ಮೊದಲ ಪ್ಯಾರಾಗ್ರಾಫನ್ನು ಓದಿ. ಮೊದಲ ಪ್ಯಾರಾಗ್ರಾಫನ್ನು ಓದ್ತಕ್ಕಂಥದ್ದೇ ಈ ಸ್ಕಿಮ್ಮಿಂಗ್ ಮಾಡುವ ಮೊಟ್ಟ ಮೊದಲ ಸ್ಟೆಪ್. ಅದು ಫಸ್ಟ್ ಹಂತದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇ ಪ್ಯಾರಾಗ್ರಾಫ್ನ ಆಯ್ಕೆ ಮಾಡ್ಕೊಂಡು ಓದಿದ್ದೀವಿ. ನೆಕ್ಸ್ಟ್, read the first sentence of every other paragraph. Move on to the first sentence of the paragraph as topic sentence are usually placed at the beginning of the paragraph. ಎರಡನೇ ಹಂತ ಅಂತ ಹೇಳೋದು, ಯಾವುದೇ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ, ಆ ಪ್ಯಾಸೇಜಿನ ಮೊದಲ ವಾಕ್ಯ, ಪ್ಯಾರಾಗ್ರಾಫ್ನ ಮೊದಲ ವಾಕ್ಯ ಅದನ್ನು ಓದಿ. ಅಲ್ಲಿ 2 ಪ್ಯಾರಾಗ್ರಾಫ್ ಕೊಟ್ಟಿದೆ, 2 ಪ್ಯಾರಾಗ್ರಾಫ್ನ ಮೊದಲ ವಾಕ್ಯಗಳನ್ನು ಓದಿ ಅಂತಕ್ಕಂಥದ್ದು ಎರಡನೇ ಹಂತ ಸ್ಕಿಮ್ಮಿಂಗ್ ಮಾಡ್ಲಿಕ್ಕೆ ಹೋದಾಗ. ಎರಡನೇ ಹಂತ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಸೆಂಟೆನ್ಸ್ ಆಫ್ ಎವ್ರಿ ಪ್ಯಾರಾಗ್ರಾಫ್ ಓದಬೇಕು ಅಂತ ಹೇಳಿದ್ದೀವಿ. ಈಗ ಒಂದು ಎಕ್ಸಾಂಪಲ್ ಬರೋಣ. ಫ್ರೆಂಡ್ಸ್, ಲೆಟ್ಸ್ ಕಮ್ ಟು ದಿಸ್ ಸೇಮ್ ಟೆಕ್ಸ್ಟ್ ದಟ್ ಐ ಹ್ಯಾವ್ ಗಿವನ್ ಇನ್ ದ ಪ್ರೀವಿಯಸ್ ಸ್ಲೈಡ್. ಹಿಯರ್ I have given 2 paragraphs as usual. So as a technique of skimming, you have to read the first sentence of every paragraph. See, in the first paragraph it is written as Basavanna's vachana, the master of the house is at home, is filled with images and rhymes. Let's come to the second paragraph and read the first sentence.
The first one is a realistic picture of a deserted house with weeds shooting on the threshold and dust deposits, making an onlooker wonder whether the master of the house is at home. ಸ್ನೇಹಿತರೆ, ಸ್ಕಿಮ್ಮಿಂಗ್ ಮಾಡ್ತಕ್ಕಂಥ ಒಂದು ಎರಡನೇ ಸ್ಟೆಪ್ ಅಂತ ಹೇಳಿದ್ರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜಿನ 2 ಪ್ಯಾರಾ ಇದ್ದರೆ ಬಹುಶಃ ಪ್ರತಿ ಪ್ಯಾರಾ ಕೊಟ್ಟಿರ್ತಕ್ಕಂಥದ್ದನ್ನು ಮೊದಲ ವಾಕ್ಯಗಳನ್ನು ಓದಿ. ಈಗ ನಾನು ನಿಮಗೆ ಬಣ್ಣದಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳೇನಿದೆ ಅದನ್ನು ಮೊದಲಿಗೆ ಓದಬೇಕಾಗಿ ಬರುತ್ತೆ. ಅಂದರೆ ಯಾವುದೇ ಪ್ಯಾಸೇಜ್ ಕೊಟ್ಟರು ಕೂಡ ಆ ಪ್ಯಾಸೇಜಿನ ಮೊದಲ ವಾಕ್ಯ, ಅದರಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಕೊಟ್ಟಿರೋ ವಾಕ್ಯ, ಸೆಕೆಂಡ್ ಪ್ಯಾರಾದಲ್ಲಿ ಕೊಟ್ಟಿರೋ ವಾಕ್ಯ, ಸೆಕೆಂಡ್ ಪ್ಯಾರಾದ ಮೊದಲನೇ ವಾಕ್ಯ, ಆ ರೀತಿ 3ನೇ ಪ್ಯಾರಾ ಇದ್ದರೆ 3ನೇ ಪ್ಯಾರಾದ ಮೊದಲನೇ ವಾಕ್ಯ, ಈ ಥರ ಫಸ್ಟ್ ಸೆಂಟೆನ್ಸಸ್ ಆಫ್ ದ ಈಚ್ ಪ್ಯಾರಾಗ್ರಾಫ್ ಓದಿ. ಸೊ ಆಫ್ಟರ್ ದಿಸ್, friends, another important step is reading the last sentence of the paragraph. The first and the last, or the last sentence of paragraph, will certainly provide enough information about the general overview of the paragraph for the most part. ಸ್ನೇಹಿತರೆ, ಈಗಿನ ಮುಂದಿನ ಹಂತ ಅಂತ ಹೇಳೋದಾದರೆ, ನಾವೊಂದು ಸ್ಕಿಮ್ಮಿಂಗ್ ಮಾಡಲಿಕ್ಕೆ ಹೋದಾಗ ಮೊದಲನೇ ಹಂತದಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಓದಿದ್ದೀವಿ, ಎರಡನೇ ಹಂತದಲ್ಲಿ ಫಸ್ಟ್ ಸೆಂಟೆನ್ಸ್ ಆಫ್ ಎವ್ರಿ ಪ್ಯಾರಾಗ್ರಾಫ್ ಓದಿದ್ದೀವಿ, ಮೂರನೇ ಹಂತದಲ್ಲಿ ಲಾಸ್ಟ್ ಸೆಂಟೆನ್ಸಸ್ ಆಫ್ ದ ಪ್ಯಾರಾಗ್ರಾಫ್. ಮೊದಲನೇ ಪ್ಯಾರಾದ ಲಾಸ್ಟ್ ಸೆಂಟೆನ್ಸು, ಎರಡನೇ ಪ್ಯಾರಾದ ಲಾಸ್ಟ್ ಸೆಂಟೆನ್ಸು, ಇದು ಈ ಹಂತದಲ್ಲಿ ಓದಬೇಕಾಗಿ ಬರುತ್ತೆ. ಈಗ ಲಾಸ್ಟ್ ಸೆಂಟೆನ್ಸ್ಗಳು ಮಾತ್ರ ಓದೋಣ. ಈಗ ನಾನು ಕೊಟ್ಟಿದ್ದೀನಿ ನೋಡಿ, ಈ ಹಿಂದೆ ಕೊಟ್ಟಿದ್ದ ಪ್ಯಾಸೇಜನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಈ ಒಂದು ಪ್ಯಾಸೇಜಲ್ಲಿ ಕೊಟ್ಟಿರ್ತಕ್ಕಂಥದ್ದು 2 ಪ್ಯಾರಾಗಳಲ್ಲಿ ಲಾಸ್ಟ್ ಸೆಂಟೆನ್ಸ್ಗಳಿದೆ. ಫ್ರೆಂಡ್ಸ್, ವಾಟ್ ದಿಸ್ ಲಾಸ್ಟ್ ಸೆಂಟೆನ್ಸ್ ಆಫ್ ದ 2 ಪ್ಯಾರಾಗ್ರಾಫ್ಸ್? Let me read this. Basavana creates an image which is parallel to the explanation that follows. That is in the first paragraph. In the last paragraph, the last sentence is, the intention is that one should keep one's home clean and one's mind too. See, in these 2 sentences, I am sure you are able to find the general idea of the entire passage. I am sure you will find that last sentence of the last paragraph is going to speak much about the entire passage. I am sure the last sentence of the last paragraph is going to speak about the main idea or the general idea of the entire text. ಸ್ನೇಹಿತರೆ, ಈ ಒಂದು ಪ್ಯಾಸೇಜಲ್ಲಿ ಇರ್ತಕ್ಕಂಥ 2 ಪ್ಯಾರಾಗಳಲ್ಲಿ ನಾವು ಲಾಸ್ಟ್ ಸೆಂಟೆನ್ಸ್ಗಳನ್ನು ಓದಿದ್ದೇವೆ. ಮೊದಲನೇ ಪ್ಯಾರಾದ ಲಾಸ್ಟ್ ಸೆಂಟೆನ್ಸು, ಎರಡನೇ ಪ್ಯಾರಾದ ಲಾಸ್ಟ್ ಸೆಂಟೆನ್ಸ್ ಓದಿದ ಮೇಲೆ ನಮಗೆ ಈಗ ಐಡಿಯಾ ಬಂದ್ಬಿಡ್ತು. ಏನಪ್ಪ ಅಂತ ಹೇಳಿದ್ರೆ, ಇಡೀ ಪ್ಯಾಸೇಜಿನ ಭಾಳ ಮುಖ್ಯವಾಗಿರೋ ವಿಚಾರ ಎಲ್ಲಿದೆ ಅಂತ ಹೇಳಿದ್ರೆ ಲಾಸ್ಟ್ ಸೆಂಟೆನ್ಸ್ಗಳಲ್ಲಿದೆ. ಬಸವಣ್ಣವರ ಒಂದು ಆ ವಚನದ ಸಾರಾಂಶ ಇಡೀ ಈ ಲಾಸ್ಟ್ ಲೈನಲ್ಲಿ ಕಂಡು ಬರುತ್ತೆ. ಆ ದೃಷ್ಟಿಯಿಂದ ಲಾಸ್ಟ್ ಲೈನ್ಸ್ ಆರ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರೀಡ್. ಫಾಲೋಡ್ ಬೈ ದಿಸ್, ಇನ್ ಬಿಟ್ವೀನ್ ದೀಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸೆಂಟೆನ್ಸಸ್, ಕೀಪ್ ಯುವರ್ ಐಸ್ ಮೂವಿಂಗ್ and try to avoid looking up unfamiliar words or terminology. Friends, your goal is to pick up the larger concepts and something of the overall pattern and significance of the text. ನಾವೀಗ ಒಂದು ಪ್ಯಾರಾಗ್ರಾಫ್ನ ಓಪನಿಂಗ್ ಸೆಂಟೆನ್ಸ್ ಅಥವಾ ಕ್ಲೋಸಿಂಗ್ ಸೆಂಟೆನ್ಸನ್ನು ಓದಿದ್ದೀವಿ. ಅದರ ಮಧ್ಯೆ ಇರ್ತಕ್ಕಂಥ ಕೆಲವು ವಿಚಾರಗಳಿರ್ತವೆ. ಸೊ ಕೀಪ್ ಯುವರ್ ಐಸ್ ಮೂವಿಂಗ್, ಅಂತಹ ವಿಚಾರಗಳು ಸ್ವಲ್ಪ ನಿಮ್ಮ ಕಣ್ಣು ಸ್ವಲ್ಪ ಆ ಕಡೆ ಹಾರಿಸಿ. ಅನ್ಫೆಮಿಲಿಯರ್ ಆಗಿರ್ತಕ್ಕಂಥ ವರ್ಡ್ಸು ಅಥವಾ ಟರ್ಮಿನಾಲಜಿ ಇರ್ತವೆ. ಸೊ ಟ್ರೈ ಟು ಅವಾಯ್ಡ್ ಲುಕಿಂಗ್ ಅಪ್ ಅನ್ಫೆಮಿಲಿಯರ್ ವರ್ಡ್ಸ್ ಬಿಟ್ಟು. ನಿಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಟು ಪಿಕ್ ಅಪ್ ದ ಲಾರ್ಜರ್ ಕಾನ್ಸೆಪ್ಟ್ಸ್. ಇಡೀ ಒಂದು ಪ್ಯಾಸೇಜಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸನ್ನು ನೀವು ಪಿಕಪ್ ಮಾಡಬೇಕು. ಜೊತೆಗೆ ಓವರ್ ಆಲ್ ಪ್ಯಾಟರ್ನ್ ಏನಿದೆ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಟೆಕ್ಸ್ಟ್ ಏನಿದೆ ಅದನ್ನು ನೀವು ಪತ್ತೆ ಹಚ್ಚಬೇಕು. ಫ್ರೆಂಡ್ಸ್, ಲೆಟ್ಸ್ ಮೂವ್ ಟು ದ ಸೇಮ್ ಟೆಕ್ಸ್ಟ್ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಸ್ಲೈಡ್. In the same text that I am going to give you, the underlined parts of the paragraphs. In the 2 paragraphs, I have given some content that is underlined one. You please look at these underlined sentences. I am sure that may help or may not help to the main idea. And you already got the main idea or general idea of the text in the last lines. So you can skip all these things. You can just skip with respect to the unfamiliar or maybe components which are not so much important for you. ಸ್ನೇಹಿತರೆ, ಸ್ಕಿಮ್ಮಿಂಗ್ ಮಾಡಲಿಕ್ಕೆ ಹೋದಾಗ ಮೊದಲನೇ ವಾಕ್ಯ ಮತ್ತು ಆ ಪ್ಯಾರನ್ನ ಕೊನೆಯ ವಾಕ್ಯದ ಮಧ್ಯದಲ್ಲಿರ್ತಕ್ಕಂಥ ಭಾಗವನ್ನು ನಾವು ಬಿಟ್ಬಿಡ್ಬೋದು ಅಂತ ಹೇಳಿದ್ದೇನೆ. ಈಗ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಡರ್ಲೈನ್ ಆಗಿರ್ತಕ್ಕಂಥ
ಆ ಭಾಗ ಇಲ್ಲದೇ ಕೂಡ ನಮಗೆ ಇಡೀ ಒಂದು ಪ್ಯಾಸೇಜ್ನ ಬಹಳ ಮುಖ್ಯವಾಗಿರತಕ್ಕಂಥ ತಿರುಳು ಅಂತ ಹೇಳ್ತೀವಿ, ಎಸೆನ್ಸ್ ಅಂತ ಕರಿತೀವಿ, ಅದು ಲಾಸ್ಟ್ ಲೈನಲ್ಲೇ ಪ್ಯಾರಾಗ್ರಾಫ್ ಲಾಸ್ಟ್ ಲೈನಲ್ಲೇ ನಮಗೆ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಅದನ್ನು ಬಿಡಬಹುದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಫ್ರೆಂಡ್ಸ್, read any headings or and subheadings. As you read the paragraphs in the text body, you can also begin to pick up important details such as names, dates and terminologies which are repeated in the succeeding sections. Notice any picture, charts or graphs and any italicized or bold face words or phrases. ಈಗ ನಾವು ಇಡೀ ಒಂದು ಪ್ಯಾಸೇಜಲ್ಲಿ ಒಂದು ಗಮನ ಹರಿಸ್ಬೇಕಾದ ವಿಚಾರ ಅಂತ ಹೇಳಿದ್ರೆ ಹೆಡ್ಡಿಂಗ್ಸ್ ಸಬ್ ಹೆಡ್ಡಿಂಗ್ಸ್ ಇರ್ತಾವಲ್ಲ, ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿ. ನೀವು ಆ ಪ್ಯಾರಾಗ್ರಾಫ್ ಓದ್ತಿರ್ಬೇಕಾದ್ರೆ ಆ ಪ್ಯಾರಾಗ್ರಾಫ್ನ ಟೆಕ್ಸ್ಟ್ ಬಾಡಿ ಏನಿದೆ ಅದು ಹೆಡ್ಡಿಂಗು ಸಬ್ ಹೆಡ್ಡಿಂಗ್ಸು ಆ ಥರ ಮಾಡಿರ್ತಾರೆ. ಸ್ನೇಹಿತರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಂಡ್ರೆ ಅದರಲ್ಲಿ ಕೇಳಿದಕ್ಕಂಥ ಸ್ಕಿಮ್ಮಿಂಗ್ ಎಕ್ಸಸೈಸಸ್ಸು ಸ್ವಲ್ಪ ಟಫ್ ಆಗಿರ್ಬೋದು, ಅದರಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಯಾಸೇಜ್ ಕೊಡ್ಬೋದು. ಅಂತಹ ಪ್ಯಾಸೇಜ್ಗಳಲ್ಲಿ ಸಹಜವಾಗಿಯೇ ಅದರಲ್ಲಿ ಹೆಡ್ಡಿಂಗ್ಸ್ ಇರ್ತವೆ, ಸಬ್ ಹೆಡ್ಡಿಂಗ್ಸ್ ಇರ್ತವೆ. ಅದರಲ್ಲಿ ಭಾಳಷ್ಟು ಕಡೆ ನೇಮ್ಸು, ಡೇಟ್ಸು, ಟರ್ಮಿನಾಲಜೀಸು ಈ ಥರ ಕೆಲವು ವಿಚಾರಗಳು ರಿಪಿಟೇಷನ್ ಆಗಿರ್ತಕ್ಕಂಥದ್ದು ಇವೆಲ್ಲನ ಕಂಡು ಬರುತ್ತೆ. ಇನ್ನೂ ಕೆಲವು ಕಡೆ ನಮ್ಗೆ ಅಲ್ಲಿರ್ತಕ್ಕಂಥ ಒಂದು ಪಿಕ್ಚರ್ಸ್ ಇರ್ತವೆ, ಚಾರ್ಟ್ಸ್ ಇರ್ತವೆ, ಗ್ರಾಫ್ಸ್ ಇರ್ತವೆ, ಅಥವಾ ಕೆಲವು ಯುಟಿಲೈಸೈಸ್ ವರ್ಡ್ಸ್ ಇರ್ತವೆ, ಬೋಲ್ಡ್ ಫೇಸ್ ಕೆಲವು ವರ್ಡ್ಸ್ ಇರ್ತವೆ, ಫೇಸ್ ಇರ್ತವೆ. ಬಹುಶಃ ಅವುಗಳೆಲ್ಲ ಕೂಡ ಒಂಚೂರು ಓದಿದ್ರೆ ನಿಮಗೆ ಜನರಲ್ ಐಡಿಯಾ ಬರಬಹುದು. ಐ ಆಮ್ ಜಸ್ಟ್ ಗಿವಿಂಗ್ ದ ಸೇಮ್ ಪ್ಯಾಸೇಜ್ ಫಾರ್ ಯುವರ್ ರೆಫರೆನ್ಸ್. See, in this passage there are some words like vachana, which is written in the bold, and also there is God, lust and lies, grass, dirt. These are written in bold format. And also you see that the master of the house is at home. This is said to be written in the italicized form. I am sure by observing these bold faced words and also some italicized letters or phrases, you will get some general sense about that. You could also concentrate on those things. ಕೆಲವೊಂದು ಸರಿ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಕೆಲವು ಪದಗಳು ಬೋಲ್ಡ್ ಫೇಸ್ಡ್ ವರ್ಡ್ಸ್ ಆಗಿರ್ತವೆ, ಕೆಲವು ಪದಗಳು ಯುಟಿಲೈಸೈಸ್ ಮಾಡಿರ್ತಾರೆ. ಈ ಥರ ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ಏನಾದ್ರು ಕೂಡ ಡಯಾಗ್ರಾಮ್ಸ್ ಕೊಟ್ಟಿದ್ರೆ, ಎಕ್ಸಾಂಪಲ್ಸ್ ಕೊಟ್ಟಿದ್ರೆ, ಬಹುಶಃ ಅವುಗಳನ್ನು ಒಮ್ಮೆ ನೋಡಿ ನಿಮ್ಗೆ ಏನಾದ್ರು ಕೂಡ ಜನರಲ್ ಸೆನ್ಸ್ ಬರಲಿಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅಂತೇಳಿ ಒಂಚೂರು ಅಬ್ಸರ್ವೇಷನ್ ಮಾಡಿ. Friends, now let's come to the last and important step of skimming. That is called reading the last or concluding paragraph. Why we have to read this last paragraph? I am sure this last paragraph is going to give you some important information. If you ask a question, what does the author's overall purpose seem to be? Yeah, for that you will find the answer in the last paragraph. That you may be mistaken. So be prepared to modify your answer by reading the last paragraph. Read the last paragraph in its entirety, as closing paragraphs often summarize the entire text's essential ideas. ಈ ಒಂದು ಸ್ಕಿಮ್ಮಿಂಗ್ನ ಬಹಳ ಪ್ರಮುಖವಾಗಿರೋ ಘಟ್ಟ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ನ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ತಕ್ಕಂಥದ್ದು. ಲಾಸ್ಟ್ ಪ್ಯಾರಾಗ್ರಾಫ್ ಯಾಕೆ ಓದಬೇಕು ಅಂತ ಹೇಳಿದ್ರೆ ಒಬ್ಬ ಲೇಖಕನ ಉದ್ದೇಶ ಏನು ಅನ್ನೋದನ್ನ ಆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ನಿರೂಪಿಸುತ್ತೆ. ಕೆಲವೊಂದು ಸರಿ ನೀವು ಇದುವರೆಗೂ ಓದಿರ್ತಕ್ಕಂಥದ್ದಲ್ಲಿ ಇದುವರೆಗೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳ ಆ ಪ್ಯಾರಾಗ್ರಾಫ್ ಬಗ್ಗೆ, ಆ ಟೆಕ್ಸ್ಟ್ ಬಗ್ಗೆ ತಪ್ಪು ಗ್ರಹಿಕೆ ಆಗಿರ್ಬೋದು. ಬಹುಶಃ ಈ ಲಾಸ್ಟ್ ಪ್ಯಾರಾಗ್ರಾಫ್ ಓದೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನೀವು ಮಾಡಿಫೈ ಮಾಡ್ಕೊಬೋದು. ನಿಮ್ಮ ಆನ್ಸರನ್ನು ಮಾಡಿಫೈ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲಪ್ಪ ಅಂತ ಹೇಳಿದ್ರೆ ಈ ಲಾಸ್ಟ್ ಪ್ಯಾರಾಗ್ರಾಫ್ ಓದೋದ್ರ ಮೂಲಕ. ಹೆನ್ಸ್ ರೀಡ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಇನ್ ಇಟ್ಸ್ ಎಂಟೈರಿಟಿ ಅಂತ ಹೇಳ್ತೀವಿ. ಸಮಗ್ರವಾಗಿ ಆ ಲಾಸ್ಟ್ ಪ್ಯಾರಾಗ್ರಾಫ್ನ ಓದಲೇಬೇಕು ನೀವು ಈ ದೃಷ್ಟಿಯಿಂದ. ಈ ಕ್ಲೋಸಿಂಗ್ ಪ್ಯಾರಾಗ್ರಾಫ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಮಗೆ ಆ ಟೆಕ್ಸ್ಟ್ನ ಎಸೆನ್ಷಿಯಲ್ ಐಡಿಯಾಸನ್ನು ಸಮ್ಮರಿ ಮಾಡುತ್ತೆ. ಆ ದೃಷ್ಟಿಯಿಂದ ನೀವು ಆ ಕ್ಲೋಸಿಂಗ್ ಪ್ಯಾರಾಗ್ರಾಫನ್ನು ಓದಲೇಬೇಕು. Now let's come to an example. The same passage I am going to give you. See, here is the last paragraph of the passage that I have given earlier. The last paragraph certainly has a summing up of the entire text. Let me read this last paragraph. The first one is a realistic picture of a deserted house with weeds shooting on the threshold and dust deposits, making an onlooker wonder whether the master of the house is at home. So is a tale of a soul deprived of the Lord, and such a mind being filled with materialistic wishes and impure desires. The intention is that one should keep one's home clean and one's mind too. Now let's come to the skimming.
I'm sure you are able to find varieties of skimming. Friends, let us know what is the skimming in everyday life. When we are looking at a newspaper, we are actually skimming. We do not read every word. Instead, we skim it to get a general idea of what the main articles are about. We might use the headlines, photographs and captions to help us decide if we want to delve further into a particular article or skip it and search further. ಸ್ನೇಹಿತರೆ, ಸ್ಕಿಮ್ಮಿಂಗ್ ಅಂತ ತಗೊಂಡಾಗ ಪ್ರಮುಖವಾಗಿ ನಾವು ಎರಡು ರೀತಿಯ ಸ್ಕಿಮ್ಮಿಂಗನ್ನು ಮಾಡಬಹುದು. ಮೊದಲನೇ ರೀತಿಯಲ್ಲಿ ಸ್ಕಿಮ್ಮಿಂಗ್ ಅಂತ ಹೇಳಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಸ್ಕಿಮ್ಮಿಂಗ್ ಮಾಡ್ತಕ್ಕಂಥದ್ದು. ಬಹುಶಃ ಅದೊಂದು ನ್ಯೂಸ್ ಪೇಪರ್ ಬಗ್ಗೆ ತಗೊಂಡಾಗ ನಾವು ಆ ನ್ಯೂಸ್ ಪೇಪರನ್ನು ಸ್ಕಿಮ್ಮಿಂಗ್ ಮಾಡ್ತೀವಿ ಹೊರತು ಪೂರ್ತಿ ಒಂದೊಂದು ಪದ ಓದೋದಿಲ್ಲ. ಅದರಲ್ಲಿ ಒಂದೊಂದು ಪದ ಓದೋಂಥ ಅಗತ್ಯ ಇರೋದಿಲ್ಲ. ಅಲ್ಲಿ ನಾವು ಯಾಕೆ ಸ್ಕಿಮ್ಮಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಗೆಟ್ ಅ ಜನರಲ್ ಐಡಿಯಾ. ಸೊ ಆ ಇಡೀ ಆರ್ಟಿಕಲ್ನ ಜನರಲ್ ಐಡಿಯಾ ತಗೊಳ್ಲಿಕ್ಕೆ ಓದ್ತೀವಿ. ಅದನ್ನು ಬಹುಶಃ ನಾವು ಆ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸನ್ನು ಬಳಸ್ಕೊಳ್ತೀವಿ, ಫೋಟೋಗ್ರಾಫನ್ನು ಬಳಸ್ಕೊಳ್ತೀವಿ ಅಥವಾ ಕ್ಯಾಪ್ಷನ್ಸ್ನ ಬಳಸ್ಕೊಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮೇನ್ ಐಡಿಯಾಸ್ ತಗೊಳ್ಲಿಕ್ಕೆ ನಾವು ಬಳಸ್ಕೊಳ್ತೀವಿ. ಸೊ ಈ ರೀತಿಯ ಮಾಡುವಂಥದ್ದನ್ನ ನಾವೇನು ಕರಿತೀವಿ, ಸ್ಕಿಮ್ಮಿಂಗ್ ಇನ್ ಎವ್ರಿಡೇ ಲೈಫ್ ಅಂತ ಕರಿತೀವಿ. ಫ್ರೆಂಡ್ಸ್, ನೌ ಲೆಟ್ಸ್ ಕಮ್ ಟು ದ ಸೆಕೆಂಡ್ ಟೈಪ್ ಆಫ್ ಸ್ಕಿಮ್ಮಿಂಗ್, ದಟ್ ಈಸ್ ಸ್ಕಿಮ್ಮಿಂಗ್ ಫಾರ್ ಪಾಯಿಂಟ್ ಆಫ್ ವ್ಯೂ. What is the skimming for point of view? Skimming is helpful when you want to find out quickly about the writer. You may want to find out what the writer thinks about some idea. This is the writer's point of view. When you want to know the point of view, you do not need to read everything. You only need to read a few important words. ಸ್ನೇಹಿತರೆ, ನಾವು ಕೆಲವು ಸಾರಿ ಒಂದು ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೊಳ್ಲಿಕ್ಕೆ ಸ್ಕಿಮ್ಮಿಂಗ್ ಮಾಡ್ತೇವೆ. ಸ್ಕಿಮ್ಮಿಂಗ್ ಮಾಡ್ತಕ್ಕಂಥದ್ದು ನಮ್ಗೆ ಹೇಗೆ ಸಹಕಾರಿ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಲೇಖಕನ ದೃಷ್ಟಿಕೋನ ಅಥವಾ ಪಾಯಿಂಟ್ ಆಫ್ ವ್ಯೂ ಅಂತ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಓದ್ತೇವೆ. ನೀವು ಕೆಲವೊಂದು ಸಾರಿ ಒಬ್ಬ ಲೇಖಕನ ಪಾಯಿಂಟ್ ಆಫ್ ವ್ಯೂನ ತಿಳ್ಕೊಬೇಕಾಗಿ ಬರುತ್ತೆ. ಅಂತಹ ದೃಷ್ಟಿಯಲ್ಲಿ ನಾವು ಈ ಸ್ಕಿಮ್ಮಿಂಗ್ ಫಾರ್ ಪಾಯಿಂಟ್ ಆಫ್ ವ್ಯೂನ ಬಳಸ್ಕೊಬೋದು. ಒಬ್ಬ ಲೇಖಕನ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ಪ್ರತಿಯೊಂದು ಓದಬೇಕಾಗಿಲ್ಲ. ಯು ಓನ್ಲಿ ನೀಡ್ ಟು ರೀಡ್ ಫ್ಯೂ ಇಂಪಾರ್ಟೆಂಟ್ ವರ್ಡ್ಸ್. ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಅವನ ದೃಷ್ಟಿಕೋನ ಹೇಗಿದೆ ಅಂತಕ್ಕಂಥದ್ದು. ಬಹುಶಃ ಆ ದೃಷ್ಟಿಕೋನ ಓದಲಿಕ್ಕೆ ಕೂಡ ಪಾಯಿಂಟ್ ಆಫ್ ವ್ಯೂನ ತಿಳ್ಕೊಳ್ಳಿಕ್ಕೂ ಸಹ ಸ್ಕಿಮ್ಮಿಂಗ್ ಮಾಡಬಹುದು. ನೌ ಲೆಟ್ಸ್ ವಾಚ್ ಅನ್ ಎಕ್ಸಾಂಪಲ್. Dogs are often a problem at home. Many dogs are noisy and dirty. They may even be dangerous for small children. Does the writer like dogs at home? No. You do not need to read all the sentences to learn this. You only have to read the words problem, noisy, dirty and dangerous. From these words you can tell the writer's point of view. This writer is against dogs at home. ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡಾಗ್ಸ್ ಆರ್ ಆಫನ್ ಎ ಪ್ರಾಬ್ಲಮ್ ಅಟ್ ಹೋಮ್ ಅಂತ ಹೇಳ್ತಾರೆ ಮೊದಲನೇ ವಾಕ್ಯದಲ್ಲಿ. ಎರಡನೇ ವಾಕ್ಯದಲ್ಲಿ ಮೆನಿ ಡಾಗ್ಸ್ ಆರ್ ನಾಯ್ಸಿ ಆ್ಯಂಡ್ ಡರ್ಟಿ ಅಂತ ಹೇಳ್ತಾರೆ. ಮೂರನೇ ವಾಕ್ಯದಲ್ಲಿ ದೇ ಮೇ ಈವನ್ ಬಿ ಡೇಂಜರಸ್ ಫಾರ್ ಸ್ಮಾಲ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಈ ಮೂರು ವಾಕ್ಯಗಳು ಹೇಳಿದ ಮೇಲೆ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಡಸ್ ದ ರೈಟರ್ ಲೈಕ್ ಡಾಗ್ಸ್ ಅಟ್ ಹೋಮ್? ಒಬ್ಬ ಲೇಖಕ ತನ್ನ ಮನೆಯಲ್ಲಿ ನಾಯಿಗಳು ಇಷ್ಟಪಡ್ತಾರ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅದಕ್ಕೆ ನಮ್ಮ ಆನ್ಸರ್ ನೋ ಅಂತ ಬರ್ತದೆ. ಅವನ ಲೇಖಕನ ಪಾಯಿಂಟ್ ಆಫ್ ವ್ಯೂ ಯಾಕೆ ಅಂತ ನೋ ಅಂತ ಬರ್ತಂತ ಹೇಳಿದ್ರೆ ಅವನು ಹೇಳ್ತಾನೆ, ನಾವು ಅಂಡರ್ಲೈನ್ ಬೋಲ್ಡ್ ಆಗಿ ಬರ್ದಿರ್ತಕ್ಕಂಥ ಪದಗಳು ನೋಡಿ, ಎ ಪ್ರಾಬ್ಲಮ್ ಅಂತ ಇದೆ. ಅವನು ಡಾಗ್ಸ್ ಅನ್ನ ಪ್ರಾಬ್ಲಮ್ ಅಂತ ಕರೀತಾನೆ, ಡಾಗ್ಸ್ ಅನ್ನ ಮತ್ತೊಮ್ಮೆ ನಾಯ್ಸಿ ಡರ್ಟಿ ಅಂತ ಕರೀತಾನೆ, ಮತ್ತೊಮ್ಮೆ ಡೇಂಜರಸ್ ಅಂತ ಕರೀತಾನೆ. ಈ ತರ ಪ್ರಾಬ್ಲಮ್ಮು, ನಾಯ್ಸಿ, ಡರ್ಟಿ, ಡೇಂಜರಸ್ ಕರೆದಿರ್ತಕ್ಕಂಥ ಒಬ್ಬ ಲೇಖಕ ಆ ನಾಯಿಗಳನ್ನ ಮನೇಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ದ ರೈಟರ್ ಡಸ್ ನಾಟ್ ಲೈಕ್ ದ ಡಾಗ್ಸ್ ಅಟ್ ಹೋಮ್ ಅನ್ನೋದು ನಾವು ತಿಳ್ಕೊಬೋದು. ಇದು ಅವನ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಬೋದು. ಸೊ ಈ ಥರ 3 ಲೈನ್ ಕೊಟ್ಬಿಟ್ಟು ಒಂದು ಕ್ವಶನ್ ಕೊಡ್ತಾರೆ, ಡಸ್ ದ ರೈಟರ್ ಲೈಕ್ ದ ಡಾಗ್ಸ್ ಅಟ್ ಹೋಮ್ ಅಂತ ಹೇಳಿದ್ರೆ ನೋ ಅಂತ ಹೇಳ್ತೀವಲ್ಲ, ಅದು ನಮ್ಮ ಸ್ಕಿಮ್ಮಿಂಗಿಂದ ಬರ್ತಕ್ಕಂಥ ಉತ್ತರ ಆಗಿರ್ತದೆ. ಲೆಟ್ us come to an example. Maybe this is an example. It's a model question. You will find a question for your examination like, skim the passage to identify the topic. Choose the right answer. So for this you will be awarded 2 marks. The passage reads as, when Tiger won the US Master in 1997, he was only 21 years old.
In winning, he broke lots of records. He won the title by 12 strokes, which was a bigger ever victory at the US Master. He also became the youngest champion in 61 years. This is the passage. There are two options given here. The article is about Tiger Woods' victory on the golf course. Second option is, the article is about different types of sports. So you want to choose the right option between these two A and B options. The correct answer is A, because the article is about Tiger Woods' victory on the golf course. ಸ್ನೇಹಿತರೆ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಅಥವಾ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸೆಮಿಸ್ಟರ್ ಪರೀಕ್ಷೆಗೆ ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು 2 ಮಾರ್ಕ್ಸ್ ಕ್ವಶನ್ ಕೊಟ್ಟಾಗ ಬಹುಶಃ ಒಂದು ಮಾಡೆಲ್ ಕ್ವಶನ್ ಅಂತ ತಗೊಂಡ್ರೆ ಈ ರೀತಿ ಇರುತ್ತೆ ಅಂದ್ಕೊಳ್ಳೋಣ. ಅದರಲ್ಲಿ ಒಂದು 3 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ 3 ವಾಕ್ಯಗಳ ನಂತರ 2 ಚಾಯ್ಸ್ ಕೊಟ್ಟಿದ್ದಾರೆ. ಚಾಯ್ಸಲ್ಲಿ ಸೂಕ್ತವಾಗಿರ್ತಕ್ಕಂಥ ಆನ್ಸರನ್ನು ಚೂಸ್ ಮಾಡಬೇಕು. ಇದಕ್ಕೆ ಈ ಪ್ಯಾಸೇಜ್ ಓದಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಬಹುಶಃ ಇದಕ್ಕೆ ಆನ್ಸರ್ ಆಗ್ತಕ್ಕಂಥದ್ದು ಎ ಅನ್ನೋದು ಕರೆಕ್ಟ್ ಆನ್ಸರ್ ಅನ್ಸುತ್ತೆ. ಸೊ ಈ ಥರ ನೀವು ಉತ್ತರ ಕೊಡಬೇಕು. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಐ ಆಮ್ ಶೂರ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಗಿವ್ ಎ ಥಮ್ಸ್ ಅಪ್ ಆ್ಯಂಡ್ ನೆವರ್ ಫರ್ಗೆಟ್ ಟು ಹಿಟ್ ಎ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ ಯೆಟ್. ಸ್ನೇಹಿತರೆ, ಇದುವರೆಗೂ ನೀವು ಈ ವಿಡಿಯೋವನ್ನು ವಾಚ್ ಮಾಡಿದ್ದೀರಿ. ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ನಿಮಗೆ ಉಪಯೋಗ ಆದರೆ ನನಗೆ ಅದೇ ಸಂತೃಪ್ತಿ. ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಕೊಡಬೇಕಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಅದೇ ರೀತಿಯಲ್ಲಿ ಈ ವಿಡಿಯೋ ಬಗ್ಗೆ ಒಂದು ಲೈಕ್ ಕೊಡಿ. ಮತ್ತು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ಲ, ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ನಿರಂತರವಾಗಿ ನಿಮ್ಮ ಸಿಲೆಬಸ್ ಬೇಕಿರ್ತಕ್ಕಂಥ ಇನ್ನೂ ಉಪಯುಕ್ತವಾಗಿರ್ತಕ್ಕಂಥ ಗ್ರಾಮರ್ ಆರ್ಟಿಕಲ್ಸನ್ನು ನಿಮಗೆ ಗ್ರಾಮರ್ ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಕ್ಷಿಸಿ. ಮತ್ತೊಮ್ಮೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್, ಟೇಕ್ ಕೇರ್. ಲೆಟ್ us meet in the next video, maybe which is most useful for your syllabus. Yeah, please never forget to subscribe to this channel and also hit a bell button for notifications. Thank you. See you. Bye. Take care.